ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯಿಂದ ಕನ್ನಡದಲ್ಲೂ ಸ್ವಾಗತ. ನೋಡ್ತಾ ಇದ್ದೀರಿ, ತುಂಬ ಹೊಸೊಬ್ಬರಿಗೆ ಈ ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಇದು ನನ್ನ ಫೇವ್ರೇಟು, ತುಂಬ ಇಷ್ಟವಾದಂತಹ ಜಾಗ, ನನ್ನ ಅಪ್ಪನ ಮನೆಯ ಜಾಗ, ನಮ್ಮ ಆಲೋಬ್ರಿಕ್ಸ್ ಇಂಡಸ್ಟ್ರಿ ಇರುವಂಥದ್ದು, ಇಟ್ಕೆ ಫ್ಯಾಕ್ಟ್ರಿ ಇರುವಂಥ ಜಾಗ. ಈ ಒಂದು ನಮ್ಮ ಪ್ರಾಪರ್ಟಿಯ ಒಂದು ಸರೌಂಡಿಂಗ್, ಈ ಪೂರ್ತಿ ಜಾಗ ಸಹ ಪೂರ್ತಿ ತುಂಬ ದೊಡ್ಡದಾಗಿದೆ. ಇದು ನನ್ನ ತಂದೆ, ನನ್ನ ಜನ್ಮದಾತರ ಒಂದು ಇಷ್ಟವಾದ, ತುಂಬಾ ಇಷ್ಟ ಅವ್ರಿಗೆ ಈ ಜಾಗ. ನನಗೂ ಕೂಡ ಅಷ್ಟೇ ಪ್ರಾಣ ಥರ. ಇವಾಗ ಇಲ್ಲಿ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ, ಮಗು ಇರುವಂತಹ ಒಂದು ಪ್ಲೇಸು. ಇದು ಬಂದು ಇಲ್ಲಿ ನಮ್ಮ ಇಂಡಸ್ಟ್ರಿ, ಅಂದರೆ ನಮ್ಮ ಆಲೋಬ್ರಿಕ್ಸ್ ಇಂಡಸ್ಟ್ರಿ ಇದೆಯಲ್ಲ, ಅಲ್ಲೇ ಪಕ್ಕದಲ್ಲಿ ನಮ್ಮ ತಂದೆ ಬರೀ 3-4 ತಿಂಗಳಲ್ಲಿ ಈ ಸೆಡ್ ಹೌಸ್ನ ಮಾಡಿಸ್ತಾರೆ. ನಾನು ಇಲ್ಲೇ ಇರಬೇಕು ಅಂತ ಹೇಳಿ. ನಮ್ಮದು ಊರಿದು, ನನ್ನ ತವರೂರು. ಊರೊಳಗಡೆ ಒಂದು ಮನೆ ಇದೆ, ಆದರೆ ನಮ್ಮ ತಂದೆಗೆ ಇಷ್ಟವಾದ ಜಾಗ ಈ ಜಾಗದಲ್ಲೇ. ತುಂಬ ನಮಗೆ ಒಂದು ಪವರ್ಫುಲ್ ಪ್ಲೇಸ್ ಅಂತ ಹೇಳ್ತೀನಿ. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ, ಗ್ರಾಮ ದೇವತೆ ಹಬ್ಬ. ಪಿರಿಯಾಪಟ್ಟಣದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟ್ಯಾಕ್ಟ್ರು ಯಾರು ಕೊಡಿಸಿದ್ದು? ಯಾರು ಕೊಡಿಸಿದ್ದು? ನಿಮ್ಮ ಪಪ್ಪನಾ? ಹಾಂ, ಏನು ಏರೋಪ್ಲೇನು ಇದೆಯಾ? ಏರೋಪ್ಲೇನ್ ಏನು? ಪಾಪು ಟ್ಯಾಕ್ಟ್ರು ಯಾರು ಕೊಡಿಸಿದ್ದು? ಹಾಂ, ನಿಮ್ಮ ಪಪ್ಪ ಕೊಡಿಸಿದ್ದ? ಜೀಪ್ ಯಾರು ಕೊಡಿಸಿದ್ರು? ನಿಮ್ಮ ಪಪ್ಪನೇ? ಅದ್ಯಾರು ಕೊಡಿಸಿದ್ದು? ನೋಡ್ದಾ, ಮುರಿದೋಗುತ್ತೆ ನೋಡಿ. ಇದ್ಯಾರು ಕೊಡಿಸಿದ್ದು? ಇದ್ಯಾರು ಕೊಡಿಸಿದ್ದು ಗೊತ್ತಿಲ್ಲಲ್ಲ. ಇದ್ಯಾರು ಕೊಡಿಸಿದ್ದು ಚಿನ್ನ? ಯಾರು ಕೊಡಿಸಿದ್ದು? ಯಾರದು? ಯಾರು ಕೊಡಿಸಿದ್ದು? ಬಿಡು ಅಜ್ಜ. ನಮ್ಮ ತುಂಟ ಕೃಷ್ಣ, ಅಂದರೆ ಮೋಕ್ಷಿತ್ ಕೃಷ್ಣನ ಮಾತುಗಳು ಅದ್ಭುತ ಅಂತ ಹೇಳಬಹುದು. ಎಷ್ಟು ಖುಷಿ ಪಡ್ತಾನೆ ನಾವು ಬಂತು ಅಂದರೆ. ನನ್ನ ಅಪ್ಪನಿಗೂ ಕೂಡ ನಾವು ಅಂದರೆ ತುಂಬ ಪ್ರೀತಿ, ಅದನ್ನು ಮತ್ತೆ ರಿಪೀಟ್ ಪ್ರೀತಿನ ಕೊಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಮಾತಾಡಿಕೊಂಡು ತುಂಟತನದ ಮಾತುಗಳು ಕೇಳೋದಕ್ಕೆ ಒಂಥರ ಚೆಂದ ಕೂಡ ಅನ್ನಿಸ್ತು. ಈ ನಮ್ಮ ತಂದೆ ಮನೆ ಒಂದು ವಿಶೇಷವಾಗಿ ಈ ಹೋಮ್ ಟೂರು ಕೂಡ ಮಾಡಿದ್ದೀನಿ ಹಳೆ ವಿಡಿಯೋಸ್ಗಳಲ್ಲಿ. ತುಂಬ ದೊಡ್ಡದಾಗಿ ಕೂಡ ಮಾಡಿಸ್ಕೊಂಡಿರುವಂಥದ್ದು. ನಾನು ಚೊಕಟ ಕಾಸ್ಕೋಬೇಕು. ನಾನು ಏನು ಮಾಡ್ತಾಯಿದ್ದೆ? ಏನಪ್ಪ ನಿಮ್ಮೂರಲ್ಲಿ ಮಾರಮ್ಮನ ಹಬ್ಬ ಯಾವಾಗಲೂ ಇದೇ ತಿಂಗಳಲ್ಲಿ ಬರೋದಾ? ಅದು ಯಾವಾಗಲೂ ಇದೇ ತಿಂಗಳಲ್ಲಿ ಬರೋದು. ಆದ್ರಿ ಮಳೆ ಟೈಮಲ್ಲಿ, ಸೋನೆ ಮಳೆ. ಅವಾಗ ಏನು ಮಾಡ್ತೀರಿ? ಮಾರಮ್ಮನಿಗೆ ತಂಬಿಟ್ಟು ಮಾಡ್ತೀವಿ. ಆಮೇಲೆ ತಂಬಿಟ್ಟು ಮಾಡ್ಕೊಂಡು ಆರತಿ ಮಾಡ್ಕೊಂಡು ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಕೋಳಿಗಳು ಒಪ್ಪಿಸ್ಕೊಂಡು, ಕೋಳಿ ಒಪ್ಪಿಸಿ ಕೋಳಿ ಕುಯ್ದು ನಾಟಿ ಕೋಳಿ ಸಾರು ಮಾಡಿ ಸಾವಿಗೆ ಮಾಡ್ತೀವಿ. ತಂಬಿಟ್ಟು ಇದು ದೇವ್ರಿಗೆ ಇದು ತಂಬಿಟ್ಟನ್ನ ಆರತಿ ಮಾಡಿರೋದು. ಒಂದು ಮಚ್ಚಕ್ಕೆ ಕೊಡ್ಬೇಕು, ಇಸ್ಕೊಬೇಕಲ್ಲ. ನೋಡ್ತಾ ಇದ್ದೀರಿ, ಅಕ್ಕಿ ಸಾವಿಗೆ ಮಾಡ್ತಾ ಇರುವಂಥದ್ದು. ನಮ್ಮ ಗ್ರಾಮ ದೇವತೆ ಮಾರಮ್ಮನಿಗೆ ಕೋಳಿನ ಒಪ್ಪಿಸ್ತಾರೆ. ಎಲ್ಲರೂ ಕೂಡ ಇಡೀ ನಮ್ಮ ಊರಿನಲ್ಲಿ ಒಂದು 15,000 ಜನಸಂಖ್ಯೆ ಇರಬಹುದು. ನಾನ್ ವೆಜ್ ತಿಂದನೇ ಇರೋರು ಕೂಡ ಇದ್ದಾರೆ, ಎಲ್ಲ ಒಂದು ಸಮುದಾಯದವರು ಇದ್ದಾರೆ. ನಾನ್ ವೆಜ್ ತಿನ್ನುವಂಥವ್ರು ಎಲ್ಲರೂ ಸಹ ಮಾರಮ್ಮನಿಗೆ ಕೋಳಿನ ಅರ್ಪಿಸಿ ನಾಟಿ ಕೋಳಿ ಸಾಂಬಾರು ಸಾವಿಗೆ ಮಾಡ್ಕೊಳ್ತಾರೆ. ನಾನ್ ವೆಜ್ ತಿಂದೇ ಇರೋವಂಥವರು ತಂಬಿಟ್ಟನ್ನ ಆರತಿ ಮಾಡ್ತಾರೆ. ಸಾವಿಗೆ ಜೊತೆಗೆ ಹುರುಳಿಕಾಳಲ್ಲಿ ಏನೋ ಒಂಥರ ಸಾಂಬಾರು ಮಾಡಿಕೊಂಡು ಅವರು ಸಹ ಹಬ್ಬನ ಆಚರಣೆ ಮಾಡ್ತಾರೆ. ನಾವು ಚಿಕ್ಕವರಾಗಿದ್ದಾಗಂತೂ ಈ ಹಬ್ಬ ಸಂಭ್ರಮ ಅಂತ ಹೇಳಬಹುದು. ಆಗಿನ ಥರ ಇವಾಗ ಇಲ್ವೇನೋ ಅಂತ ಅನಿಸುತ್ತೆ. ಈಗಿಂತ ನಾವು ಚೈಲ್ಡ್ಹುಡ್ಡಲ್ಲಿ ಇದ್ವಲ್ಲ, ಚಿಕ್ಕವರಾಗಿದ್ದಾಗ ಸಿಕ್ಕಾಬಟ್ಟೆ ಮಳೆ. ಯಪ್ಪ, ಒಂದು ನಿಮಿಷನೂ ಕೂಡ ಬಿಡುವಿರ್ತಿರಲಿಲ್ಲ ಅಂಥ ಮಳೆ. ಸುಮಾರು 15 ದಿನ ಮಳೆ ಹಿಡಿದು ಬಿಡೋದು, ಸೋನೆ ಮಳೆ.
ಈ ಸೋನೆ ಮಳೆ ಟೈಮಲ್ಲಿ ಮಾರಿ ಹಬ್ಬ ಬರೋದು. ನಮ್ಮ ಪೂರ್ವಿಕರ ಆಹಾರ ನೋಡಿ ತುಂಬ ಚಳಿ ಇರುತ್ತೆ, ತುಂಬ ಥಂಡಿ ಇರುತ್ತೆ. ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ಹಬ್ಬ ಅಂತ ಮಾಡಿ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಸಾವಿಗೆ ಎಷ್ಟೊಂದು ಹಿತ ಅನಿಸುತ್ತೆ ಗೊತ್ತಾ. ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರ್ತಿತ್ತು. ಈಗಿಂತ ನಮಗೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನನ್ನ ತಂದೆ ಅಂದರೆ ನನ್ನ ಅಪ್ಪ ಇದ್ದಂಥ ಸಂದರ್ಭ ನಮ್ಮನೆ ಹಬ್ಬಗಳು ಅಂದರೆ ಒಂಥರ ಸಂಭ್ರಮ ಬಿಡಿ. ಅದು ಒಂದು ಗತವೈಭವ ಅಂತ ಹೇಳ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಮಾರಿ ಹಬ್ಬ ಅಂತ ಹೇಳಿದ್ರೆ. ನೋಡಿ ಆಲ್ರೆಡಿ ಸಾವಿಗೆ ಮಾಡ್ತಾಯಿದ್ದಾರೆ. ಸಾವಿಗೆ ಒಳ್ಳು ನೋಡಿ ಸುಮಾರು ವರ್ಷದ ಸಾವಿಗೆ ಒಳ್ಳಿದು ಮರದ್ದು. ಈಗೆಲ್ಲ ಬಿಡಿ ಕಬ್ಬಿಣದ್ದು ಐರನ್ನಲ್ಲಿ ಸ್ಟೀಲಲ್ಲಿ ಎಲ್ಲ ಬರುತ್ತೆ. ಇದು ಮರದ ಸಾವಿಗೆ ಒರಳು ಎಷ್ಟು ಗಟ್ಟಿಮುಟ್ಟಾಗಿರುತ್ತೆ. ಆದಷ್ಟು ಇದನ್ನು ಒತ್ತಬೇಕು ಸಾವಿಗೆ ಅಂತ ಹೇಳಿದ್ರೆ ಗಂಡಸರೇ ಒತ್ತಬೇಕು, ಅಷ್ಟು ಟೈಟಾಗಿರುತ್ತೆ. ಚೆಂದ ಬರುತ್ತೆ ಸಾವಿಗೆ ಮಾಡಿ ನಾನು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಕೋಳಿ ಸಾಂಬಾರು ಮಾಡಿ ಮತ್ತು ಫ್ರೈ ಸಹ ಮಾಡಿ ಸಾವಿಗೆ. ಈ ಸಾವಿಗೆಗೆ ಕಾಯಿ ಹಾಲು ನಿಮಗೆ ಮುಂಚೆ ಹೇಳಿದೆ. ಈ ಥರ ಸಾವಿಗೆಗೆ ಕಾಯಿ ಹಾಲು ಮಾಡಿದ್ರೆ ಸಖತ್ತಾಗಿರುತ್ತೆ. ನನ್ನ ಚಿಕ್ಕ ತಂಗಿ ದೀಪ ಅಂತ, ನೀವು ಜಾಸ್ತಿ ವಿಡಿಯೋದಲ್ಲಿ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಅವಳಿಗಂತೂ ಸಾವಿಗೆ ಕಾಯಿ ಹಾಲು ಅಂದರೆ ಚಿಕನ್ ಸಾಂಬಾರ್ಗಿಂತನೂ ಅವಳಿಗೆ ಕಾಯಿ ಹಾಲು ಜೊತೆ ಸಾವಿಗೆ ತಿನ್ನಬೇಕು ಅಂದರೆ ಸಖತ್ತು ಇಷ್ಟಪಟ್ಟು ತಿಂತವಳೆ. ನೆನಪು ಮಾಡಿಕೊಂಡೆ ನಾನು. ಈ ಹುಣಸೂರಲ್ಲಿರೋ ತಂಗಿನೂ ಕೂಡ ಬಂದಿಲ್ಲ, ಅವಳು ಕೂಡ ಬಂದಿಲ್ಲ. ಮಕ್ಕಳಿಗೆ ಸ್ಕೂಲ್ಗಳು ಮತ್ತು ಇವಳಿಗೆ ರಜಾ ಇಲ್ಲ ಅಂತ ಬಂದಿದ್ದೆ ನಾನು ಮತ್ತು ಜಶ್ವಂತ್ ಇಬ್ಬರೇ. ನೋಡಿ ಎಲ್ಲರೂ ಸೇರ್ಕೊಳ್ತಾ ಇದ್ದೀವಿ ಹಬ್ಬಕ್ಕೆ. ಈಗಂತೂ ಅವ್ರದ್ದೇ ಆದ ಕೆಲಸಗಳ ಬ್ಯುಸಿ ಇರೋದ್ರಿಂದ ಯಾರು ಕೂಡ ಹಬ್ಬಕ್ಕೆ ಸೇರೋದೇ ಇಲ್ಲ. ನಾನಂತೂ ಕಂಪಲ್ಸರಿ ಬಂದುಬಿಡ್ತೀನಿ. ಬಂದು ಊಟ ಮುಗಿಸ್ಕೊಂಡು ಅಮ್ಮ ಪಾರ್ಸಲ್ ಕೊಡ್ತಾರೆ ಮಕ್ಕಳಿಗೆ. ಮತ್ತು ಇನ್ನೊಬ್ಳು ತಂಗಿ ಬಂದಿಲ್ಲಲ್ಲ, ಅವಳಿಗೂ ಸಹ ಕೊಟ್ಟು ಕಳಿಸ್ತಾರೆ. ಚಿಕ್ಕ ತಂಗಿ ಒಬ್ಳಿಗೆ ಮಿಸ್ ಆಗುತ್ತೆ, ಅವಳು ದೂರ ಇದ್ದಾಳೆ. ಕರೆದ್ರೂ ಕೂಡ ಬಂದಿಲ್ಲ. ಆದರೆ ಮಕ್ಕಳಿಗೆಲ್ಲ ಸ್ಕೂಲ್ಗಳಿರುತ್ತೆ ಅಂತ ಅವರು ಯಾವಾಗಲಾರು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಬಂದಿಲ್ಲ. ಬಿಸಿ ಬಿಸಿ ಸಾವಿಗೆ ತಿನ್ಕೊಂಡು ಊರ ಕಡೆ ಹೊರಡಬೇಕು. ನಮ್ಮ ಊರಲ್ಲಿ ತುಂಬ ಮಳೆ ಇತ್ತು. ಬೆಳಗ್ಗೆನೂ ಸಹ ನೆನ್ಕೊಂಡೇ ಬಂದ್ವಿ. 2 ವೀಲರಲ್ಲೇ ಹೋಗಿರೋದು ನಾನು. ಬೇಗ ಊಟ ಮಾಡ್ಕೊಳ್ಳೋಣ. ಊಟ ಮುಗಿಸ್ಕೊಂಡು ನೋಡಿ ಒಂದು ಕೆಳಗಡೆ ಚಾಪೆ ಹಾಕಿ ಆ ಚಾಪೆ ಮೇಲೆ ತೊಳೆದಿರುವಂತಹ ಪಂಚೆನ ಹಾಕಿ ಈ ರೀತಿ ಸಾವಿಗೆ ಒತ್ತಿಡೋದು. ಆಗ್ಲಿಂದನೂ ಇದೇ ರೀತಿ ಮಾಡೋದು, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಎತ್ತಿಟ್ಕೊಳ್ತಾರೆ. ಮಾಡೋವರೆಗೂ ಸಹ ಹಿಂಗೆ ಎಲ್ಲ ಒಂದು ಕಡೆ ಒಂದು ಪಕ್ಕ ಒಂದು ಇಟ್ಕೊಂಡು ಬರ್ತಾರೆ. ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ತಾರೆ ಊರಲ್ಲಿ. ಆವಾಗೆಲ್ಲ ರಾಗಿಲಿ ಮಾಡ್ತಾಯಿದ್ರು. ರಾಗಿನ ತೊಳೆದು ಅದನ್ನು ನೆರಳಲ್ಲೇ ಒಣಗಿಸಿ ಅದನ್ನು ಹಿಟ್ಟು ಮಾಡ್ಕೊಬಂದು ಒಂದು ತೆಳುವಾದ ಬಟ್ಟೆಲಿ ತೌಡ್ಕೊಳ್ಳೋರು. ಹಿಂಗೆ ಒಂಥರ ಮೇಲೆ ತರಿ ಉಳ್ಕೊಳ್ಳೋದು, ಇನ್ನೆಲ್ಲ ಬಿಳಿದು ಕೆಳಗಡೆ ಉಳ್ಕೊಳ್ಳೋದು. ಅದರಲ್ಲಿ ಸಾವಿಗೆ ಮಾಡ್ತಿದ್ರು. ಸಕ್ಕ ಟೇಸ್ಟ್ ಇರೋದು ಅದು ಸಹ ತುಂಬ ಚೆನ್ನಾಗಿರೋದು. ಈಗ ಅಕ್ಕಿ ಸಾವಿಗೆ ಅಂತ ಹೇಳಿದ್ರೆ ಅಕ್ಕಿನ ಸ್ವಲ್ಪ ಹುರಿದು ಮಿಲ್ ಮಾಡಿಸ್ಕೊಬರ್ತಾರೆ. ನೋಡಿ ಊಟ ಸಹ ಹಾಕ್ಕೊಟ್ರು. ಬಿಸಿ ಬಿಸಿ ಸಾವಿಗೆ, ಚಿಕನ್ ಸಾಂಬಾರು, ಹೀಗೆ ಸಾಂಬಾರಿಗೆ ಜೊತೆಗೆ ಸೇರಿಸ್ಕೊಂಡು ಸಖತ್ತಾಗಿರುತ್ತೆ. ಮಾತ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ರೀತಿ ನಾಟಿ ಕೋಳಿ ಸಾರು ಜೊತೆಗೆ ಸಾವಿಗೆ ತಿಂದಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ನಾವು ಕೂಡ ತಿಂದಿದ್ದೀವಿ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತಲ್ವ, ಟೇಸ್ಟ್ ಅಂತೂ ಸೂಪರ್. ನಾಟಿ ಕೋಳಿ ಸಾಂಬಾರು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಸಾವಿಗೆ ಜೊತೆ ತಿಂತಾಯಿದ್ರೆ ಮೃಷ್ಟಾನ್ನ ಭೋಜನ ಅಂತ ಹೇಳಬಹುದು. ಊಟ ಮುಗಿಸ್ಕೊಂಡು ಇನ್ನು ಊರ ಕಡೆ ಹೊರಡೋ ಸಮಯದಲ್ಲಿ ಸರಿಯಾಗಿ ಮಳೆ ಶುರುವಾಯಿತು. ಸುಮಾರು ಒಂದು ಅರ್ಧ ಗಂಟೆ ಒಂದೇ ಸಮ ಜೋರಾಗಿ ಮಳೆ ಬಂತು. ನಾವಿರುವಂಥ ಜಾಗ ತುಂಬಾ ಒಂಥರ ಚೆಂದ ಅನಿಸುತ್ತೆ. ನಮ್ಮ ತಂದೆ ಕಳ್ಕೊಂಡಾಗ ತಿಂಗಳಾನ್ಗಟ್ಲೆ ಇದ್ದೀನಿ ನಾನು ಇಲ್ಲಿ. ಆಗ ನಮ್ಮ ಮನೆಯವರು ಪಾಪ ಇಲ್ಲಿ ಎಲ್ಲ ಕೆಲಸ ನೋಡಬೇಕಿತ್ತು. ಆಗ್ತಾನೆ ಇಟ್ಟಿಗೆ ಫ್ಯಾಕ್ಟ್ರಿ ಶುರುವಾಗಿತ್ತು. ತಮ್ಮ ಚಿಕ್ಕವನಿದ್ದ. ತಿಂಗಳಾನ್ಗಟ್ಲೆ ಇರ್ತಾಯಿದೆ. ನಮ್ಮ ಮನೆಯವರು ಒಂದು ಕ್ಷಣನೂ ಕೂಡ ಅಪ್ಪನ ಮನೆ ಹೋಗಿ ಇರ್ತಾಳೆ ಅಂತ ಕೂಡ ಒಂದು ದಿನ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಅವರೇ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ಏನೇನೋ ಕೆಲಸ ಇರುತ್ತೆ ಅವಳು ನೋಡ್ಕೋಬೇಕು ಅಂತ ಹೇಳಿ. ಆಮೇಲೆ ಸ್ವಲ್ಪ ಎಲ್ಲ ಅವರೇ ನೋಡ್ಕೊಳಕ್ಕೆ ಶುರು ಆದರು. ಈಗಂತೂ ನನಗೆ ಇಲ್ಲೂ ಕೆಲಸ ಇರುತ್ತೆ, ಕೆಲವು ಬಾರಿ ಅಲ್ಲೂ ಹೋಗಿ ನೋಡೋದು, ಇವೆಲ್ಲ ಮಾಡ್ತೀನಿ. ಆದರೆ ಈ ಜಾಗ ಇದೆಯಲ್ಲ, ನನ್ನ ತಂದೆಗೆ ತುಂಬ ಇಷ್ಟವಾದ ಜಾಗ. DC ಕನ್ವರ್ಷನ್ ಆಗಿರುವಂಥ ಪ್ಲೇಸು. ಒಂಥರ ಚಂದ. ಅಪ್ಪ ಪಕ್ಕದಲ್ಲೇ ಇದ್ದಾರೆ. ಪಕ್ಕದಲ್ಲೇ ನಿಮಗೆ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲೂ ಸಹ. ಏನೋ ಒಂಥರ ನನ್ನ ತಂದೆ ಇರುವ ಸಾನ್ನಿಧ್ಯ ನನಗೆ ಒಂಥರ ಸ್ವರ್ಗದ ಥರ.
ತುಂಬಾ ತೃಪ್ತಿ ಅನಿಸುತ್ತೆ. ಅವ್ರು ಇಲ್ವಲ್ಲ ಅಂತ ನೋವಂತೂ ತುಂಬ ಕಾಡಿಸುತ್ತೆ. ನೋಡಿ ಮಳೆ ಜೋರಾಯಿತು. ನೋಡ್ತಾ ಇದ್ದೀರಿ ಆಲ್ರೆಡಿ ಅಮ್ಮ ಪ್ಯಾಕ್ಗಳ ಮಾಡಿ ಜೋಡಿಸಿದ್ರು. ತೊಂಬಿಟ್ಟು, ಸಾವಿಗೆ, ಕೋಳಿ ಸಾರು ತೊಗೊಂಡು ಊಟ ಮುಗಿಸ್ಕೊಂಡೆ. ಕೋರ್ಟಲ್ಲಿ ಪಿರಿಯಾಪಣ್ಣದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಮನೆ ಕಡೆ ಊರ ಕಡೆ ಹೊರಡಬೇಕು. ಮಳೆ ಕಡಿಮೆನೇ ಆಗ್ತಿಲ್ಲ, ಅಂತೂ ಹೊರಟೆ. ಮಳೆ ಸ್ನೇಹಿತರೆ, ಇವತ್ತಿನ ನನ್ನ ಡೈಲಿ ಬ್ಲಾಗ್ ನೋಡಿದ್ರಿ. ಅಮ್ಮನ ಮನೆಗೆ ಹೋಗಿ ಜಶ್ವಂತು ಮತ್ತು ನಾನು ಕೂಡ ಹೋಗಿ ಊಟ ಮುಗಿಸ್ಕೊಂಡು ಈಗ ಬಂದಿದ್ದಾಯಿತು. ಹುಣಸೂರು ನನ್ನ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು, ಕಾಫಿ ಜಂಕ್ಷನ್. ಇಲ್ಲಿ ಮಳೆ ಬೇರೆ ಇತ್ತಲ್ಲ, ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು. ನಾನು ಮಾಡ್ಕೊಂಡು ಕುಡಿಯೋದು ಬ್ಲ್ಯಾಕ್ ಕಾಫಿ. ಇಲ್ಲಿಗೆ ಬಂದರೆ ಒಂದು ಸ್ಟ್ರಾಂಗ್ ಜಾಗ್ರಿ ಕಾಫಿ ತೊಗೊಳ್ತೀನಿ. ಈ ಏನು ಕಾಫಿ ಜಂಕ್ಷನ್ ಇದೆ, ಇದ್ರ ಹಿಂಭಾಗನೇ ಮನೆಗೆ ಹೋಗಿ ಕಾಫಿ ಕುಡಿಬೋದಿತ್ತು ಅಂತ ಅನ್ಕೋಬಹುದು. ಇಲ್ಲಿ ಏನೋ ಒಂಥರ ಟೇಸ್ಟ್ ಅನಿಸುತ್ತೆ, ನನಗೆ ಕಾಫಿ ಕುಡಿಬೇಕು ಅನಿಸುತ್ತೆ. ನಮ್ಮ ಜಶ್ವಂತ್ಗೆ ಹೇಳಿದೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿ, ಜಾಗ್ರಿ ಕಾಫಿ ಕುಡಿಯೋಣ. ಹಾಗೆ ಇವತ್ತಿನ ಡೈಲಿ ಬ್ಲಾಗ್ ತುಂಬ ಸಿಂಪಲ್ ಡೈಲಿ ಬ್ಲಾಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ಹೇಳಿ. ಸ್ಟ್ರಾಂಗ್ ಇದೆಯಾ? ಸ್ವಲ್ಪ ಸ್ಟ್ರಾಂಗ್ ಬೇಕು. ಹೇಳಿದೆ ನಾನು ಸ್ಟ್ರಾಂಗ್ ಇದೆ. ಸ್ವಲ್ಪ ಬೆಳ್ಳೆ ಬರ್ತೈತಲ್ಲಪ್ಪ. ಅಲ್ಲ, ಈ ಸ್ಪೂನ್ ಹಾಕಿರೋದು ದೀಪಾಕ್ಷ. ನನಗೆ ಸ್ಟ್ರಾಂಗ್ ಬೇಕು. ಸ್ಟ್ರಾಂಗ್ ನೋಡ್ತಾ ಇದ್ದೀರಿ, ಸ್ಟ್ರಾಂಗ್ ಕಾಫಿಗೋಸ್ಕರನೇ ಬರೋದು ನಾನಿಲ್ಲಿ. ವೆನಿಲಾ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಮತ್ತು ಬ್ಲ್ಯಾಕ್ ಕಾಫಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಷ್ಟೋ ಬಾರಿ ಇಲ್ಲಿ ಡಿಕಾಕ್ಷನ್ ತೊಗೊಂಡೋಗಿ ಇಟ್ಕೊಂಡಿದ್ದೀನಿ ಬ್ಲ್ಯಾಕ್ ಕಾಫಿಗೆ. ತುಂಬ ಚಕೋರಿ ಯೂಸ್ ಮಾಡೋದಿಲ್ಲ, ಅದರಿಂದ ಕಾಫಿ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಮನೆ ಪಕ್ಕಕ್ಕೆ ನಾನು ಯಾಕೆ ಹೋಗ್ತೀನಿ, ಹೊರಗಡೆ ಬಂದು ಕಾಫಿ ಕುಡಿದೋಗ್ಬೇಕು ಅಂತ ಅಂದ್ಬಿಟ್ಟು ಸ್ಟ್ರಾಂಗ್ ಕೇಳ್ತೀನಿ ಹೋಗಿ. ಜ್ಯೂಸು ಜಾಗ್ರಿ ಹಾಕಿ ತುಂಬ ಸಪ್ಪೆ ಇದೆ ಹಾಕೊಡ್ತರು. ಇದು ನೋಡಿ, ನನ್ನ ಮಗ ಅಮ್ಮೋಗು ನನಗೆ ಗಿಫ್ಟ್ ಮಾಡಿರೋದು. ಇದು ಗಾಡಿ ಓಡಿಸುವಾಗ ಹಾಕೋ ಅಂತ ಹೇಳಿ. ಹೇಗಿದೆ ಹೇಳಿ, ನಂಗೆ ತುಂಬ ಇಷ್ಟ ಆಯಿತು. ಈಗ ನಾನು ಊರಿಂದ ಗಾಡೀಲೇ ಟೂ ವೀಲರಲ್ಲೇ ಬಂದಲ್ವಾ, ಬಂದು ನೋಡ್ತೀನಿ ಪೂರ್ತಿ ಧೂಳಿತ್ತು. ಅದೇ ನಮ್ಮ ಕಣ್ಣಿಗೆ ಹೋಗುತ್ತಲ್ವ ನಾವು ಗ್ಲಾಸ್ ಹಾಕಿಲ್ಲ ಅಂದರೆ. ನೋಡಿ ಹೀಗಿದೆ, ತುಂಬ ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ಅಮ್ಮೋಗಿ ಸೆಲೆಕ್ಟ್ ಮಾಡಿ ಅವನು ತಂದು ಕೊಟ್ಟಿರೋದು, ಮೊನ್ನೆ ತಗೊಬಂದು ಗಿಫ್ಟು ಅಂತ ಹೇಳಿ ಕೊಟ್ಟ. ತುಂಬ ಖುಷಿ ಆಯಿತು. ನೋಡಿ ಚೆನ್ನಾಗಿದೆ. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ತುಂಬ ಓವರ್ ಅಂತ ಕೂಡ ಅನಿಸಲ್ಲ, ಗಾಡಿ ಓಡಿಸೋಕ್ಕೂ ಒಂಥರ ಚೆಂದ ಅನ್ನಿಸ್ತು. ಮಾತ್ರ ಹಾಕ್ಸ್ಕೊಂಡ ಶುಗರ ಜಾಗ್ರಿನ ಬಿಸಿ ಬಿಸಿ ಕಾಫಿ ಕುಟ್ಕೊಂಡು ಹಾಗೆ ಹೊರಡೋಣ ಈಗ ಮನೆಗೆ ಅಂತ ಹೋಗ್ತಾ ಇದ್ದೀವಿ. ಏನೋ ಒಂದು ಇಲ್ಲಿ ಈ ಕಾಫಿ ಜಂಕ್ಷನ್ನು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಎಷ್ಟೇ ತಲೆನೋವಿದ್ರೂ ಸಹ ಬೇಗ ಕಡಿಮೆ ಆಗುತ್ತೆ. ಸಾಲ್ಟ್ ಬಿಸ್ಕೆಟು ಸಹ ನಾನೊಂದು ತೊಗೊಂಡೆ, ಜಶ್ವಂತ್ಗೆ ಕೊಡಿಸ್ದೆ. ಅವನು ತಿಂದ್ಕೊಂಡು ಅವನು ಕೂಡ ಕಾಫಿ ಕುಡ್ದ. ಇಷ್ಟ ಆಗಿತ್ತು ನಮ್ಮ ಡೈಲಿ ಬ್ಲಾಗ್ ವಿಡಿಯೋ. ನನ್ನ ತಂದೆ ಊರಿನ ಅಮ್ಮನೂರಿನ ಮಾರಿ ಹಬ್ಬದ ಒಂದು ವಿಶೇಷ ಅಂತ ಹೇಳಬಹುದು. ಸಿಂಪಲ್ ಬ್ಲಾಗು, ತುಂಬ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತಗೊಳಕ್ಕಾಗಲಿಲ್ಲ. ಇಷ್ಟು ಮಾತ್ರ ಹಾಕಿದ್ದೀನಿ. ಮುಂದೆ ಒಂದಿನ ಪೂರ್ತಿ ಅಲ್ಲೆಲ್ಲ ಪ್ಲೇಸು ತೋರಿಸಿ ಒಂದು ವಿಡಿಯೋಗಳನ್ನ ಮಾಡಿಕೊಂಡು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಖಂಡಿತವಾಗ್ಲೂ ಸಹ. ಏನು ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಮಾಡಿ, ಹಾಗೂ ಹೈಪ್ ಅಂತ ಪಾಯಿಂಟು ಸಹ ಕೊಡ್ಬೋದು. ನೀವು ಲೈಕ್ ಕೊಟ್ಟ ಮೇಲೆ ಹೈಪ್ ಅಂತ ಬರುತ್ತೆ,
ಪಾಯಿಂಟು ಸಹ ಕೊಟ್ಟು ನನಗೆ ಸಪೋರ್ಟನ್ನು ಖಂಡಿತ ಮಾಡಬಹುದು. ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳು ಹಾಕಿರ್ತೀನಿ. ಕುಕ್ಕಿಂಗ್ ಐಟಮ್ಸ್ ಆಗಲಿ ಇಲ್ಲ ಸ್ಯಾರೀಸು, ಡ್ರೆಸ್ ಪೀಸ್ ಇವೆಲ್ಲ ಕೂಡ ಹಾಕಿರ್ತೀನಿ. ಖಂಡಿತ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಕ್ವಾಲಿಟಿ ಕೂಡ ಸಿಗುತ್ತೆ. ಚೆಕ್ ಮಾಡಿ, ಬೇಕು ಅಂದರೆ ನೀವು ಕೂಡ ತರಿಸ್ಕೊಳ್ಳಿ. ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್, ಟೇಕ್ ಕೇರ್.